ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಗಾಂಧೀಜಿ ಅವ್ರನ್ನ ಮಾತಾಡ್ತೀನಿ ಸರ್. ನೀವಿಲ್ಲಿ ಗಾಂಧೀಜಿ ವೇಷ ತೊಡ್ಕೊಂಡು ಬಂದಿದ್ದೀರಾ ಇವಾಗ. ಸೊ ಏನ್ ಹೇಳ್ತೀರಾ ಟಾಕ್ಸಿಕ್ ಸಿನಿಮಾ ಬಗ್ಗೆ? ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮ್ಗೆ? ಯಾವ್ದೋ 10 ಚಳವಳಿ ಮಾಡಿ ಗಾಂಧಿ ಆದವನಲ್ಲ ನಾನು. ಮಾಡಿರೋ 10 ಚಳವಳಿನೂ ಫೇಮಸ್. ಇದು ಕನ್ನಡಿಗರ ಫಿಲಿಮು, ಇಂಡಿಯನ್ ಫಿಲಿಮು. ಯಾರಾದ್ರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ನನ್ನ ಕೋಲಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಇದು ನಮ್ಮ ಯಶ್ ಬಾಸ್ ಅವರ ಮೂವಿ. ಎಲ್ಲ ಫ್ಯಾನ್ ವಾರ್ ಮಾಡಕ್ ಹೋಗ್ಬೇಡಿ. ಎಲ್ಲ ಚೆನ್ನಾಗಿದೆ. ಕರ್ನಾಟಕದಲ್ಲಿ ನೋಡಿ ಮಾಡಿ ಬೆಳೆಸಿ ಹಾರೈಸಿ. ಇದು ಶಾಂತಿಯುತವಾಗಿ ಓಡ್ಲಿ ಪಿಕ್ಚರು. ಯಾವುದೇ ಒಂದು ಗಲಾಟೆಯನ್ನು ಮಾಡಕ್ ಹೋಗ್ಬೇಡಿ. ಶಾಂತಿಯುತವಾಗಿ ಓಡ್ಲಿ, ಇದು ಓಡ್ಲಿ. ಇಲ್ಲ ಪಕ್ಕ ಪ್ರಿಪೇರ್ ಆಗೇ ಬಂದಿದ್ದೀರಾ ಕಾನ್ಸೆಪ್ಟ್ ನ? ಏನೇನು ಮಾತಾಡ್ಬೇಕು ಅಂತ ಅಷ್ಟೇನ ಗೊತ್ತಿರೋದು? ಓಕೆ, ಯಾಕೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಂದ್ರೆ ಇಷ್ಟ? ಅವರ ಒಂದು ಅಭಿಮಾನಿ ನಾನು. ಅವರ ಇಂಡಿಯನ್ ಒಂದು ನಮ್ಮ ಕನ್ನಡ ಫಿಲಿಮ್ನ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀವಿ ಅಂತ ಹೇಳಿದ ಮೇಲೆ ನಾವು ಅವರ ಅಭಿಮಾನಿ ಆಗಿದ್ದು. ಚೆನ್ನಾಗಿರುತ್ತೆ. ಫೋನ್ ವಿಡಿಯೋ ಫಿಲಿಮ್ ಚೆನ್ನಾಗಿದೆ. ರಾಯ ಯಮರಾಯ ಬಂದಿದ್ದೀರಾ ಇಲ್ಲಿ, ಓಕೆನಾ, ರಾಯನ್ ನೋಡೋದಕ್ಕೆ. ಸೊ ಏನ್ ಹೇಳ್ತೀರಿ? ಇನ್ನು ಎಷ್ಟು ನಿಮ್ಗೆ ಟ್ರೈಲರ್ ನೋಡಿದಾಗ ಮತ್ತೆ ಇವಾಗ ನೋಡಕ್ ಹೋಗ್ತೀರಾ, ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಗೆ? ಹೇಳ್ದವಲ್ಲ, ಇದು ಕರ್ನಾಟಕ ಮೂವಿ ಅಲ್ಲ, ಹಾಲಿವುಡ್ ರೇಂಜ್ ಅಲ್ಲಿರೋ ಮೂವಿ. ತುಂಬಾ ಎಲ್ಲ ಆರೈಸಿ ಒಂದೇ ಒಂದು ಡೈಲಾಗು, ನಿಮ್ಮಪ್ಪ ನಿನ್ನ ರಿಚ್ ಆಗಿ ಸಾಕಿದ್ದಾನೆ, ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ಇನ್ಮೇಲಿಂದ ಇವ್ರಪ್ಪ ನನ್ನ ಮಾವ, ನಾನ್ ನಿಮ್ಮೆಲ್ರಿಗೂ ಬಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರ. ಇನ್ಮೇಲಿಂದ ಫ್ಯಾನ್ಸ್ ವಾರ್ ಬಿಡ್ರಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಮೂವಿ ನೋಡಿ ಅಂತ ನಮ್ಮ ಅಪ್ಪು ಬಾಸ್ ಹೇಳವ್ರೆ. ಜೈ ಅಪ್ಪು ಬಾಸ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಯಮಾನ ವೇಷಧಾರಿ ಮತ್ತೆ ಗಾಂಧೀಜಿ ವೇಷಧಾರಿ ಹೇಳ್ತಿರೋಂಥ ಮಾತುಗಳು. ಅಂದ್ರೆ ಫ್ಯಾನ್ಸ್ ವಾರ್ ಬಿಡಿ, ಎಲ್ಲರೂ ಬಂದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅನ್ನೋ ಒಂದು ಮಾತುಗಳನ್ನ ಅವರು ಹೇಳ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್, ಟಿ9 ಬೆಂಗಳೂರು.